ಯುಗದಲ್ಲಿ ವಿಜಯಕಾಂತ್ ಡೈರಿ ಮತ್ತು ಆಹಾರ ಉತ್ಪನ್ನಗಳ ಲಿಮಿಟೆಡ್ಗೆ ವಿತರಕರು ಸಿಬ್ಬಂದಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ನಿರಂತರ ಶ್ರಮ ಶ್ರದ್ಧೆಯಿಂದಲೇ ವಿಜಯಕಾಂತ್ ಡೈರಿ ಯಶಸ್ವಿಯಾಗಿ ಬೆಳೆದು ನಿಂತಿದೆ. ಅವರೆಲ್ಲ ನಮ್ಮ ಪರಿವಾರ ಎಂದು ಶುಕ್ರವಾರ ನಗರದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ವಿಜಯಕಾಂತ್ ಡೈರಿ ಮತ್ತು ಆಹಾರ ಉತ್ಪನ್ನಗಳ ಲಿಮಿಟೆಡ್ ಶುಕ್ರವಾರ ಹಮ್ಮಿಕೊಂಡಿದ್ದ ಕಿಂಗ್ ಐಸ್ ಕ್ರೀಂ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ವಿಜಯಕಾಂತ್ ಡೈರಿ ಮತ್ತು ಆಹಾರ ಉತ್ಪನ್ನಗಳ ಲಿಮಿಟೆಡ್ ಉಪಾಧ್ಯಕ್ಷ ವಿಜಯಕಾಂತ್ ಸಿದ್ನಾಳ್ ಹೇಳಿದರು. ಶ್ರೀ ಶಿವಕಾಂತ್ ಷಣ್ಮುಖಪ್ಪ ಸಿದ್ನಾಳ್ ಅವರು ತೀರ್ಕೊಂಡ್ರು. ಅವರು 2008ರಲ್ಲಿ ಆದಿತ್ಯ ಮಿಲ್ಕ್ ಐಸ್ ಕ್ರೀಮ್ ಬ್ರ್ಯಾಂಡ್ ಅನ್ನು ಲಾಂಚ್ ಮಾಡಿ ಅದನ್ನು ಬಹಳ ದೊಡ್ಡ ಮೆಟ್ಟಿಗೆ ತಗೊಂಡು ಹೋಗಿ ಅದನ್ನು 5 ಸ್ಟೇಟ್ಸ್ ನಲ್ಲಿ ಮುಟ್ಟಿಸಿ ಎಲ್ಲ ಕಡೆ ಸಕ್ಸಸ್ಫುಲ್ ಅನ್ನು ಕಸ್ಟಮರ್ಸ್ಗೆ ಮುಟ್ಟಿಸಿದರು. ಆ ಮುಟ್ಟಿಸಲಿಕ್ಕೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಕಂಪ್ನಿಯ ಬ್ಯಾಕ್ಬೋನ್ ಆಗಿದ್ದಾರೆ. ಡಿಸ್ಟ್ರಿಬ್ಯೂಟರ್ಸು ಹಗಲಿ ರಾತ್ರಿ ದುಡಿದು ಸಮಯ ನೋಡಲಾರ್ದೆ ಅವರ ಸಮಯವನ್ನು ಕಿಮ್ತಿ ಸಮಯವನ್ನು ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಿ ಈ ಕಂಪನಿಯನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಹಾಗೆ ಕೂಡ ಎಂಡ್ ಕನ್ಸ್ಯೂಮರ್ಸ್ ಕಸ್ಟಮರ್ಸ್ ಏನಿದ್ದಾರೆ ನಮ್ಮ ಪ್ರಾಡಕ್ಟ್ ಟೇಸ್ಟನ್ನು ಮೆಚ್ಚಿ ನಮ್ಮ ಕ್ವಾಲಿಟಿಯನ್ನು ಮೆಚ್ಚಿ ಈ ಮೆಟ್ಟಿಗೆ ತಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಮುಂದೆ 2018ರಲ್ಲಿ HUL ಅಂದರೆ ಹಿಂದೂಸ್ತಾನ್ ಯೂನಿಲಿವರ್ ಅವರು ಆದಿತ್ಯ ಮಿಲ್ಕ್ ಐಸ್ ಕ್ರೀಮ್ ಬ್ರ್ಯಾಂಡ್ ಮಾತ್ರ ಖರೀದಿಸಿದರು. ಆದಿತ್ಯ ಮಿಲ್ಕ್ ಘೀ, ಆದಿತ್ಯ ಮಿಲ್ಕ್ ಬಟರ್ ಮಿಲ್ಕ್ ಮತ್ತು ಇತ್ಯಾದಿ ಇವೆಲ್ಲ ಪ್ರಾಡಕ್ಟ್ಸ್ ವಿಜಯಕಾಂತ್ ಡೈರಿ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್ಗೆ ಬಿಲಾಂಗ್ ಆಗುತ್ತೆ. ಹಾಗೆ ಇವತ್ತು 2 ಆಗಸ್ಟ್ 2024 ಇವತ್ತು ನಮ್ಮ ಆಚಾರ್ಯ ಪದ್ಮಶ್ರೀ ವಿನರ್ ಡಾಕ್ಟರ್ ವಿಜಯ್ ಶಂಕೇಶ್ವರ್ ಅವರು ಹುಟ್ಟಿದ ದಿವಸ. ಹಾಗೆ ಕೂಡ ನಾನು ಇವತ್ತು ಹುಟ್ಟಿದ್ದೀನಿ. ಅದಕ್ಕಾಗಿ ಇವತ್ತು ನಾವು ಒಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೂ ನಾವು ಕಿಂಗ್ ಬ್ರ್ಯಾಂಡ್ ಅನ್ನು ಸೇರಿಸಿ ಕಿಂಗ್ ಐಸ್ ಕ್ರೀಮ್ ಅನ್ನೋ ಬ್ರ್ಯಾಂಡ್ ಅನ್ನು ಲಾಂಚ್ ಮಾಡುತ್ತಿದ್ದೇವೆ. ಕಿಂಗ್ ಐಸ್ ಕ್ರೀಮ್ ಅನ್ನು ಗೋವಾ, ಕರ್ನಾಟಕ ಮತ್ತು ಕೆಲವು ಮಹಾರಾಷ್ಟ್ರ ಭಾಗ್ಯದಲ್ಲಿ ಲಾಂಚ್ ಮಾಡುತ್ತಿದ್ದೇವೆ. ಇನಿಷಿಯಲಿ ಹೆಂಗೆ ಪ್ರಾಸ್ಪರ್ ಆಕ್ಕೇವೆ, ಹೆಂಗೆ ಪ್ರಾಸ್ಪೆರಿಟಿ ಬೆಳೀತಿದೆ, ಹೆಂಗೆ ಸಕ್ಸಸ್ಫುಲ್ ಆಕ್ಕೇವೆ ಕಸ್ಟಮರ್ಸ್ ಕಡೆಯಿಂದ ಅದು ನನಗೆ ವಿಶ್ವಾಸ ಇದೆ. ಹಂಗೆ ನಾವು ಎಕ್ಸ್ಪಾನ್ಷನ್ ಅನ್ನು ಮಾಡ್ತೇವೆ. ಎಕ್ಸಿಸ್ಟಿಂಗ್ ಏನು SKUs ಇವತ್ತು ಲಾಂಚ್ ಮಾಡ್ತೇವೆ ಅದು 5 ಕ್ಯಾಟಗರಿ ಇದೆ. ಮ್ಯಾಂಗೋ ಕ್ಯಾಂಡಿ, ರಾಸ್ಬೆರಿ ಕ್ಯಾಂಡಿ, ಆರೆಂಜ್ ಕ್ಯಾಂಡಿ, ಆಮ್ರಸ್ ಇದನ್ನು ಕೂಡ ಲಾಂಚ್ ಮಾಡುತ್ತಿದ್ದೇವೆ ಇವತ್ತು. ಹಾಗೆ ಬಾಕಿ ಪ್ರಾಡಕ್ಟ್ಸು ಇನ್ನೊಂದು ಕೆಲವು ದಿವಸದಲ್ಲಿ 8 ಇಂದ 10 ದಿವಸದಲ್ಲಿ ನಾವು ಫುಲ್ ಫ್ಲೆಜ್ ಆಗಿ ಪ್ರೊಡಕ್ಷನ್ ಮಾಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ಗೆ ಒಪ್ಪಿಸುತ್ತೇವೆ. ಹಾಗೆ ಕೂಡ ಡಿಸ್ಟ್ರಿಬ್ಯೂಟರ್ಸ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳುತ್ತೇನೆ. ಯಾಕಂದರೆ ಡಿಸ್ಟ್ರಿಬ್ಯೂಟರ್ಸ್ ಕಂಪ್ನಿಯ ಬ್ಯಾಕ್ ಬೋನ್. ಸ್ಪರ್ಧಾತ್ಮಕ ಯುಗದಲ್ಲಿ ಶಿಸ್ತು, ಶ್ರದ್ಧೆ, ಪ್ರಾಮಾಣಿಕತೆ ಇದ್ರೆ ಮಾತ್ರ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕಷ್ಟಪಟ್ಟು ದುಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬಹುದು ಎಂಬುದಕ್ಕೆ VRL ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ್ ಸಾಕ್ಷಿಯಾಗಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರು. ಹೊಸತನವನ್ನ ಮಾಡಬೇಕು ಅಂತ ತುಡಿತಾ ಇರುವಂತಹ ಒಂದು ವ್ಯಕ್ತಿತ್ವ ನಮ್ಮ ತಮ್ಮಂದು. ಆದರೆ ಇವತ್ತು ಅವನ 2 ಮಕ್ಕಳನ್ನ ನೋಡಿದ್ರೆ ಅವನ ಪರಿಚಯನ್ನ ನಾನು ಅವನ ಮಗನಾದಂಥ ವಿಜಯಕಾಂತ್ ಆಗಿರ್ಬೋದು ಅಥವಾ ನಿವೇದಿತಾನಲ್ಲಿ ನೋಡ್ತಾ ಇದ್ದೀನಿ. ನಾನು ಅವನಿಗೆ ಚಾಕ್ಲೇಟ್ ಹೀರೋ ಅಂತ ಹೆಸರಿಡಬೇಕು ಅಂತಂದೆ. ನಾನು 2 ಸಾರಿ ಭೇಟಿಯಾಗಿದ್ದೀನಿ ನಮ್ಮ ವಿಜಯಕಾಂತ್ಗೆ. ಒಮ್ಮೆ ಏರ್ಬಸ್ನಲ್ಲಿ ಭೇಟಿಯಾದಾಗ ಅವನೇ ಬಂದು ತನ್ನಂತ ಪರಿಚಯ ಮಾಡಿಕೊಂಡ. ಮೊನ್ನೆ ನನಗೆ ಇನ್ವಿಟೇಷನ್ ಕೊಡಲಿಕ್ಕೆ ನನ್ನ ಮನೆಯವರೆಗೂ ಬಂದು ತಾವು ಬರಲೇಬೇಕು ಆಂಟಿ ಅಂತ ಹೇಳಿದಾಗ ನಾನು ಅವತ್ತೇ ಅಂದ್ಕೊಂಡೆ ಒಂದು ಚಾಕ್ಲೇಟ್ ಹೀರೋ ಅಂತ ಹೆಸರಿಡರಂತ. ಬೇಡ, ಅವನು ಚಾಕ್ಲೇಟ್ ಹೀರೋ ಅಲ್ಲ. ಇವತ್ತು ಅವನ ಮಾತನಾಡಿರುವಂಥ ಭಾಷಣವನ್ನು ನೋಡಿದ್ರೆ ಬಹಳಷ್ಟು ಪೊಟೆನ್ಷಿಯಲಿಟಿ ಇದೆ. ಎಲ್ಲ ರೀತಿಯಾದಂಥ ಲಕ್ಷಣಗಳು ಈ ಒಂದು ಉದ್ಯೋಗ ಬಹಳ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಕಾನ್ಫಿಡೆನ್ಸ್ ಅವನಲ್ಲಿ ನಾನು ನೋಡಿದೆ. ನಿಜವಾಗ್ಲೂ ಡೇರ್ ಡೆವಿಲ್ ಡ್ಯಾಶಿಂಗ್ ಹ್ಯಾಂಡ್ಸಮ್ ಬಾಯ್ ಅಂತ ಹೇಳಿದ್ದಾರೆ. ನಾನು ನಿವೇದಿತಾಗೆ ಮತ್ತು ವಿಜಯಕಾಂತ್ಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆ ಬಹಳ ಕಷ್ಟಪಟ್ಟು ಜೀವನದಲ್ಲಿ ದುಡ್ಡು, ಶ್ರೀಮಂತಿಕೆ, ಸಹಕಾರ, ಯಾಕಂದ್ರೆ ಆನಂದ್ ಅವರ ಸಹಕಾರ, ಮಾವನ ಸಹಕಾರವನ್ನ ನೆನೆದ, ಅಜ್ಜನ ಒಂದು ಸಹಕಾರವನ್ನ ನೆನೆದ. ಆದರೆ ಸ್ವಂತ ನಿಂತ್ಕೊಳ್ಬೇಕಾಗಿರೋದು ನಿಮ್ಮ ತಾಯಿ ದೀಪಾ. ಅವಳು ನಿಂತ್ಕೊಂಡಾಗ ಇಬ್ಬರಿಗೂ ಕೂಡ ಧೈರ್ಯ ಬಂದಿದೆ. ಯಾವತ್ತೂ ಕೂಡ ಜೀವನದಲ್ಲಿ
ನಿಮ್ಮ ತಾಯಿಯ ಬೆನ್ನೆಲುಬಾಗಿ ಈ ಕಡೆ ನೀನು, ಈ ಕಡೆ ಮಗಳು, ಈ ಕಡೆ ಮಗ ಅನ್ನೋ ರೀತಿಯಲ್ಲಿ ಎಲ್ಲೋ ಯಾವ ಕಡೆನೂ ನೋಡಿದ್ರು ಕೂಡ ಆ ಪ್ರೌಢ ಗರಿಮೆ ನಿಮ್ಮ ತಾಯಿಗೆ ಬರಬೇಕು. ಇವತ್ತು ನನ್ನ ಮಗ ಈ ಮಟ್ಟಕ್ಕೆ ಬೆಳೆದ, ಇವತ್ತು ನನ್ನ ಮಗಳು ಈ ಮಟ್ಟಕ್ಕೆ ಈ ಒಂದು ಉದ್ಯೋಗವನ್ನು ತೆಗೆದುಕೊಂಡು ಹೋದ್ಲು ಅನ್ನುವಂಥ ಒಂದು ಸಂತೋಷ ಅವ್ರಿಗೆ ಬರಬೇಕು. ವಿಜಯಕಾಂತ್ ಸಿದ್ನಾಳ್ ಧೈರ್ಯವಂತ ಯುವಕ. ತಂದೆಯ ಕನಸುಗಳನ್ನ ನನಸು ಮಾಡಲು ಹೊರಟಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದರು. ಇನ್ನು ಬಳಿಕ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಲಾಜಿಸ್ಟಿಕ್ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಗೈದಿರುವ ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಶಂಕೇಶ್ವರ್ ಬಹಳ ರಿಸ್ಕ್ ತೆಗೆದುಕೊಂಡು ಉದ್ಯಮವನ್ನ ಕಟ್ಟಿ ಬೆಳೆಸಿದ್ದಾರೆ ಎಂದರು. ಆಮೇಲೆ ವಿಜಯವಾಣಿ ಪತ್ರಿಕೆ ಅದನ್ನು ಸಹಿತ ಇವತ್ತು ಪರಿಶ್ರಮ ಪಟ್ಟು ಜನರ ಬಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಿ ಈಗ ವಿಜಯವಾಣಿ ಸಹಿತ ನಂಬರ್ 1 ಸ್ಥಾನಕ್ಕೆ ಬಂದದ್ದು. ವಿಜಯವಾಣಿ ಸಹಿತ ನಂಬರ್ 1 ಸ್ಥಾನದಲ್ಲಿ ಕನ್ನಡ. ಹೀಗಾಗಿ ಆ ರೀತಿಯಾದಂಥ ಒಂದು ಕಾಂಪಿಟೇಷನ್ ಸ್ಪರ್ಧೆ ಮಾಡಿದಾಗ ಬಹುಶಃ ನನಗನ್ನಿಸ್ಬಿಟ್ಟಿಗೆ ನಾನು ದಿನಾಲೂ ಪತ್ರಿಕೆ ಓದ್ತೀನಿ. ಕಂಪಲ್ಸರಿ ರೀಡಿಂಗ್ ಹ್ಯಾಬಿಟ್ ಇದೆ ನನಗೆ ಮೊದಲಿದ್ದು. ಪುಸ್ತಕ ಮತ್ತೊಂದು ಓದುವಂಥದ್ದು ಮತ್ತು ಪತ್ರಿಕೆಗಳದ್ದು ಕಂಪಲ್ಸರಿ ನಾನು ಮೊದಲಿಂದ ಓದ್ಕೊತ ಬಂದಿದ್ದೀನಿ. ಅವತ್ತಿನ ಸಂದರ್ಭದಲ್ಲಿ ಏನೊಂದು ಕಾಂಪಿಟೇಷನ್ ಇಲ್ಲದಾಗ ಕ್ವಾಲಿಟಿ ಹೆಂಗಿರ್ತದೆ, ಒಂದು ಸ್ಪರ್ಧೆ ಬಂದ ಮೇಲೆ ಕ್ವಾಲಿಟಿ ಹೆಂಗೆ, ಎಲ್ಲ ಪತ್ರಿಕೆಗಳ ಕ್ವಾಲಿಟಿ ಪ್ರಿಂಟಿಂಗ್ ಇರ್ಬೋದು ಮತ್ತು ಅದರ ಒಂದು ಬೇರೆ ರೀತಿಯಾದ ವಿನ್ಯಾಸ ಇರ್ಬೋದು, ಎಲ್ಲವೂ ಚೇಂಜ್ ಆದವು. ಯಾರು ಒಬ್ಬರು ಕಾಂಪಿಟೇಷನ್ ಬಂದರೂ ಎಲ್ಲವೂ ಚೇಂಜ್ ಆಗ್ತದೆ. ಇಲ್ಲಿಗೆ ಯುದ್ಧ ವ್ಯವಸ್ಥೆ ನಡ್ಕೊಂಡು ಹೋಗ್ತದೆ, ಓದ್ತಾರೆ ಅಂತೇಳಿ. ಹೀಗಾಗಿ ಆ ಬದಲಾವಣೆ ತರುವಂಥದ್ದು ಮಾಧ್ಯಮದಲ್ಲಿ, ಪತ್ರಿಕೋದ್ಯಮದಲ್ಲಿ ಆ ಕೆಲಸ ಮಾಡಿದಂಥವ್ರು ವಿಜಯ ಸಂಕೇಶ್ವರ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಅಭಿಮಾನದಿಂದ ನಾನು ಹೇಳಿ ಬಯಸ್ತೇನೆ. ಹೀಗಾಗಿ ಒಂದು ಆ ರೀತಿಯಾದ ಒಂದು ಪರಂಪರೆ ಇರುವಂಥ ಕುಟುಂಬದಿಂದ ಬಂದಂಥವ್ರು ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತೇನೋ ಕಿಂಗ್ ಐಸ್ ಕ್ರೀಮ್ ಲಾಂಚಿಂಗ್ ಇದೆಯಲ್ಲ, ಇದು ಭಾಳ ಸಕ್ಸಸ್ಫುಲ್ ಆಗಿ ನಡೀತದೆ ಅನ್ನೋಂಥ ವಿಶ್ವಾಸ ನನಗಿದೆ. ಬಳಿಕ ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ್ ಮಾತನಾಡಿ, ಗುಣಮಟ್ಟದ ಉತ್ಪನ್ನ ಕೊಟ್ಟರೆ ಯಶಸ್ಸು ಸಾಧ್ಯ ಎಂಬುದು ಶಿವಕಾಂತ್ ಸಿದ್ನಾಳ್ ಸಾಬೀತುಪಡಿಸಿದ್ರು. ಹಾಲಿನ ಉಪ ಉತ್ಪನ್ನಗಳನ್ನು ಐಸ್ ಕ್ರೀಮ್ ಆರಂಭಿಸಿ ಕಡಿಮೆ ಅವಧಿಯಲ್ಲಿ ಜನಪ್ರಿಯಗೊಳಿಸಿದ್ರು. ವಿಜಯಕಾಂತ್ ಡೈರಿ ಮತ್ತು ಆಹಾರ ಉತ್ಪನ್ನಗಳ ಲಿಮಿಟೆಡ್ನ ವತಿಯಿಂದ ಹೊಸದಾಗಿ ಕಿಂಗ್ ಐಸ್ ಕ್ರೀಮ್ ಮಾರುಕಟ್ಟೆಗೆ ಪರಿಚಯಿಸಲಾಗ್ತಾ ಇದೆ ಎಂದರು. ನನ್ನ ಮಗಳು ದೀಪಾ ಸಿದ್ನಾಳ್ ಮತ್ತು ನಮ್ಮ ಹಳೆಯ ಶಿವಕಾಂತ್ ಸಿದ್ನಾಳ್ ಈ ಒಂದು ಡೈರಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಬೈಲಹೊಂಗಲ ತಾಲೂಕಿನ ನೇಗಿನಹಾಳದ ಹಳ್ಳಿಯಲ್ಲಿ ಅದನ್ನು ಶುರು ಮಾಡಬೇಕು. ನಾನು ಹೇಳಿದೆ, ನೋಡಪ್ಪ ನೇಗಿನಹಾಳ 47 ಕಿಲೋಮೀಟ್ರ್ ದೂರ ಇದೆ, ಬೆಳಗಾವಿ ಇಲ್ಲೇ ಒಂದು 8 ಕಿಲೋಮೀಟ್ರನ್ನ ಮಾಡಬೇಕು. ಅವಾಗ ವಿಜಯಕಾಂತ್ ಹೇಳಿದರು, ಇದು ಶಿವಕಾಂತ್ ಹೇಳಿದರು, ಇಲ್ಲ ರೀ, ಅದು ನಮ್ಮೂರು ಹುಟ್ಟೂರು ಬೈಲಹೊಂಗಲ ತಾಲೂಕಿನಿಂದ ಬಂದವರು ನಾವು, ಆದ್ದರಿಂದ ಅಲ್ಲೇ ಮಾಡೋದು ಅಂತ. ಆಯ್ತಪ್ಪ ಮಾಡೋದು ಅಂತ ಹೇಳಿದರು. ಮತ್ತು ಶಿವಕಾಂತನ ವಿಚಾರ ಏನಿತ್ತಂದರೆ, ನಮ್ಮ ಊರಿನ ಮತ್ತು ನಮ್ಮ ಊರಿನ ಸುತ್ತಮುತ್ತಲಿನ ನಮಗೆ ಹುಬ್ಬಳ್ಳಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಮತ್ತಿನ್ನೇನು ಹಳ್ಳಿ ಅದಾವೆ ನಂಗೆ ಗೊತ್ತಿಲ್ಲ, ಅಲ್ಲಿ ಜನರಿಗೆ ಉದ್ಯೋಗಾವಕಾಶ ಸಿಗಲಿ, ಈ ಭಾಗದ ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಯೋಚನೆ ಮಾಡಿದ್ರು. ಹಾಗಾಗಿ 18 ವರ್ಷದಿಂದ ವಿಜಯಕಾಂತ್ ಡೈರಿ ಮತ್ತು ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು ಮಾಡಿ ಭಾಳ ಯಶಸ್ವಿಯಾಗಿ ಮಾಡಿದ್ರು. ನಾನು ಮಾಡುವಾಗ ಹೇಳಿದೆ, ನಾನಂತೂ ಬರೀ ರಿಸ್ಕ್ ತೊಗೊತೀನಿ, ಎಷ್ಟು ಆಳಿದೆ ಅನ್ನೋ ಯೋಚನೆ ಮಾಡಲ್ಲ, ನಾನು ಡೈವ್ ಹೊಡೆದು ಬಿಡ್ತೀನಿ. ಆದರೆ ಮಿಕ್ಕದವ್ರಿಗೆ ಮಾತ್ರ ನಾನು ಸ್ವಲ್ಪ ಹುಷಾರಪ್ಪ, ನೀನು ಮತ್ತೆ ಹೆಚ್ಚು ಕಮ್ಮಿ ಆಗಬಾರ್ದು ನೋಡು, ನೀ IT ಕಂಪ್ನಿಯಲ್ಲಿ ಇದ್ದವನು, ಇದು ವೀಕೆಂಡು ಹಾಲಿಡೇ ಅಂಥೇಳಿ ನಡೆಯೋದಿಲ್ಲ. ಮಿಲ್ಕ್ ಅಂದ್ರೆ 365 ಡೇಸ್ ನಾನು ಮಾಡ್ತೀನಿ ಅಂತೇಳಿ ಅವನ ಛಲವಾಗಿ ತೊಗೊಂಡ. ಮತ್ತು ಪ್ರಾಡಕ್ಟ್ ನಾವು ಒಂದೇ ಅವನಿಗೆ ಹೇಳಿದೆ, ನೋಡಪ್ಪ ನೀನು ನನಗಿಂತ ಹೆಚ್ಚಿಗೆ ಕಲ್ತಾವ, ನಿನಗೇನು ಹೇಳೋದೈತಿ, ಉತ್ತಮ ಪ್ರಾಡಕ್ಟನ್ನು ನೀವು ಕೊಟ್ಟರೆ ಡೆಫಿನೆಟ್ಟಾಗಿ ಯಶಸ್ವಿ ಸಾಧಿಸ್ತಿಲ್ಲ ಇಲ್ಲ ಅಂತ ಅದನ್ನು ಚಾಲೆಂಜಾಗಿ ತೆಗೆದುಕೊಂಡು ಶಿವಕಾಂತ್ ಉತ್ತಮ ಪ್ರಾಡಕ್ಟನ್ನು ಕೇವಲ ಹಾಲಿಗೆ ಮಾತ್ರ ಸೀಮಿತ ಮಾಡಲಿಲ್ಲ. ಮೈಸೂರು ಪಾಕು, ತುಪ್ಪ, ಹೀಗೆ ಅನೇಕ ಬೈ ಪ್ರಾಡಕ್ಟು, ಕರಡು
ಲಸ್ಸಿ ಏನೇನೋ ಇದ್ದಾವೆ, ಭಾಳಷ್ಟು ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಐಸ್ ಕ್ರೀಮ್ ಕೂಡ ಭಾಳ ಒಂದು ಅಧ್ಯಯನ ಮಾಡಿ ಉತ್ತಮವಾದಂಥ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಿ ಆ ಐಸ್ ಕ್ರೀಮ್ ಕೂಡ ಲಾಂಚ್ ಮಾಡಿದ್ದಾರೆ. ಮತ್ತು ನನ್ನ ಮಗಳು ದೀಪಾ ಮತ್ತು ಶಿವಕಾಂತ್ ಸಾಕಷ್ಟು ಪ್ರಯತ್ನ ಪಟ್ಟು ಐಸ್ ಕ್ರೀಮನ್ನು ಒಂದು ಉತ್ತಮ ಪಾಪ್ಯುಲರ್ ಐಸ್ ಕ್ರೀಮ್ ಆಗಿ ಮಾಡಿದರು. ಆದರೆ ಅದನ್ನು ಜಾಸ್ತಿ ದಿವಸ ಹಿಡಿದಿಟ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಹಾಗೆ ನಾನು ಕೂಡ ಪತ್ರಿಕೆ ಮಾಡಿದಾಗ ಮೊದಲ ಬಾರಿ ಜಾಸ್ತಿ ದಿವಸ ನನ್ನ ಕಡೆ ಅದು ಪತ್ರಿಕೆ ಹೊಡಿಲಿಲ್ಲ. ಅದೇ ಸಂದರ್ಭ ಇವರಿಗೆ ಬಂತು. ಅದನ್ನೇ ಐಸ್ ಕ್ರೀಮ್ ಡಿವಿಷನ್ ಮಾತ್ರ ಶಿವಕಾಂತ್ ಮತ್ತು ನನ್ನ ಮಗಳು ಸೇರಿ ದೇಶದ ಅತ್ಯಂತ ಪ್ರತಿಷ್ಠಿತ FMCG ಆದಂಥ ಹಿಂದೂಸ್ತಾನ್ ಯುನಿಲಿವರ್, ಸಾಮಾನ್ಯವಾಗಿ ಅದು ಆಡು ಭಾಷೆಯಲ್ಲಿ HUL ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದೆ. ಅಂಥ ಒಂದು ಉತ್ಕೃಷ್ಟ ಕಂಪನಿಗೆ ಈ ಪ್ರಾಡಕ್ಟನ್ನು ಹಸ್ತಾಂತರ ಮಾಡಿದ್ದಾರೆ. ನಂತರ ಆ HUL ಕಂಪನಿಗೆ ಇವರು 5-6 ವರ್ಷ ಈ ಬ್ರ್ಯಾಂಡನ್ನು ಪ್ರೊಡಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ಅಗ್ರಿಮೆಂಟ್ ಎಲ್ಲ ಮುಗಿದ ನಂತರ ನಮ್ಮ ಹಳೆಯ ಶಿವಕಾಂತ್, ಅಷ್ಟೊತ್ತಿಗೆ ಶಿವಕಾಂತನ ಆರೋಗ್ಯ ಸರಿ ಇದ್ದಿಲ್ಲ. ನಾನು ಐಸ್ ಕ್ರೀಮ್ ಮಾಡ್ತೀನಿ ಅಂತ ಹೇಳಿದಾಗ, ಆಯಿತು ನೋಡು, ಭಾಳ ಹುಷಾರಾಗಿ ಮಾಡು ಅಂತ ಹೇಳಿದಾಗ, ಆ ಕಿಂಗ್ ಐಸ್ ಕ್ರೀಮ್ ಅನ್ನೋದು ಹೆಸರು ಶಿವಕಾಂತ್ ಹುಡುಕಿ ಈ ಐಸ್ ಕ್ರೀಮನ್ನು ಲಾಂಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ. ಆದರೆ ದೇವರ ಸಂಕಲ್ಪನೆ ಬೇರೆ ಇತ್ತು. ಅವನಿಗೆ ಕಿಂಗ್ ಐಸ್ ಕ್ರೀಮ್ ಲಾಂಚ್ ಮಾಡುವಷ್ಟು ಸಮಯ ಅವನು ಬದುಕುಳಿಯಲಿಲ್ಲ. ಶಿವಕಾಂತ್ 4 ತಿಂಗಳಿಂದ ಹೊರಟು ಹೋದ ಮೇಲೆ ನಾನು ಅಂದ್ಕೊಂಡಿದ್ದೆ ಇನ್ನೂ 2-3 ವರ್ಷ ಕಿಂಗ್ ಐಸ್ ಕ್ರೀಮು ಬರೋಲ್ಲ ಮಾರ್ಕೆಟಿಗೆ ಅಂತ. ಯಾಕಂದ್ರೆ ನನ್ನ ಮಗಳು ಮತ್ತು ಮೊಮ್ಮಕ್ಕಳು ಇಬ್ಬರು ಭಾಳ ಡಿಪ್ರೆಷನ್ನಲ್ಲಿದ್ದರು. ಆದರೆ ಡಿಪ್ರೆಷನ್ನಿಂದ ಹೊರಗೆ ಬಂದು ನಾವು ಐಸ್ ಕ್ರೀಮ್ ಚಾಲೂ ಮಾಡ್ತೀವಿ ಅಂತಂದ್ರೆ, ಆದರೂ ಕೂಡ ನನಗೊಂದು ಕಾನ್ಫಿಡೆನ್ಸ್ ಇದ್ದಿಲ್ಲ. ಆಗಸ್ಟ್ 2ಕ್ಕೆ ಮಾಡ್ತೀವಿ, ಅವತ್ತು ನಂದು ಬರ್ತ್ಡೇನು ಮೊಮ್ಮಗನ ಬರ್ತ್ಡೇನು ಅವತ್ತೇ ಮಾಡ್ತೀವಿ, ನನಗೆ ಕಾನ್ಫಿಡೆನ್ಸ್ ಇದ್ದಿಲ್ಲ. ಆದರೂ ಕೂಡ ಓಕೆ ಅಂತ ಹೇಳಿದೆ. ಭಾಳ ಕಷ್ಟಪಟ್ಟು ಲಾಂಚ್ ಮಾಡಿದ್ದೇನೆ. ಮತ್ತು ಇವತ್ತು ಎಲ್ಲ ರೇಂಜ್ ನನಗಂತೂ ತಿಳಿಯಂಗಿಲ್ಲ, ಒಂದು 50 ನಮೂನಿ ವೆರೈಟಿ ಐಸ್ ಕ್ರೀಮನ್ನು ಮಾಡುವ ಒಂದು ಸಂಕಲ್ಪವನ್ನು ಹೊಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.